ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಮತ್ತೆ ಭ್ರಷ್ಟಾಚಾರದ ಬಾಂಬನ್ನ ಹಾಕ್ತಾನೆ ಬರ್ತಾ ಇದೆ. ದಿಢೀರ್ ಟೆಂಡರ್ ಕರೆದು 40% ಕಮಿಷನ್ ಅನ್ನ ಕೀಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ಟೆಂಡರ್ ಕ್ಯಾನ್ಸಲ್ ಮಾಡಿ ಕೇಸನ್ನ ಹಾಕ್ತೀವಿ ಅಂತಿದ್ದಾರೆ. ಇದಕ್ಕೆ ಬಿಜೆಪಿ ಬಳಗ ಉತ್ತರನೂ ಕೂಡ ಕೊಟ್ಟಿದೆ. ಎಲೆಕ್ಷನ್ ಕಲೆಕ್ಷನ್ ಮಹಾಯುದ್ಧದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬರೀ ಉಸಿಲಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಟೆಂಡರ್ ಕೊಟ್ಟು ಹಣ ಲೂಟಿ ಎಲೆಕ್ಷನ್ಗೆ ಕಲೆಕ್ಷನ್ ಮಾಡುತ್ತಿದೆಯಂತೆ ಸರ್ಕಾರ. ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಕಲಿಗಳು ಮಾಡಿರುವ ನೇರ ಆರೋಪ ಇದು. ಡಿಕೆ ಶಿವಕುಮಾರ್ ಮನೆಯಲ್ಲೇ ಇವತ್ತು ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಶಾಸಕ ಪ್ರಿಯಾಂಕ್ ಖರ್ಗೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ್ರು. ಬರೀ ಸುದ್ದಿಗೋಷ್ಠಿ ಆಗಿರಲಿಲ್ಲ, ಬಿಜೆಪಿ ಸರ್ಕಾರದ ಮೇಲೆ ನೇರ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಮಾರ್ಚ್ 7ರ ಬಳಿಕ ಚುನಾವಣೆ ನೀತಿ ಸಂಹಿತೆ ಬರ್ತಿದೆ. ಹೀಗಾಗಿ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿ ಟೆಂಡರ್ ಆಗ್ತಿದೆ. ಒಂದೇ ದಿನದಲ್ಲಿ 18,000 ಕೋಟಿ ಟೆಂಡರ್ ಆಗಿದೆ. 500 ಕೋಟಿ ಟೆಂಡರ್ 1,000 ಕೋಟಿಗೆ ಏರಿಸಿದ್ದಾರೆ. 7 ದಿನದಲ್ಲಿ ಟೆಂಡರ್ ಹಂಚಲು ಶಾಸಕರಿಗೆ ಸೂಚಿಸಿದ್ದಾರೆ. ಮಂತ್ರಿ ಆಗದವರ ಕ್ಷೇತ್ರಕ್ಕೆ 2-3 ಸಾವಿರ ಕೋಟಿ ಕೊಟ್ಟಿದ್ದಾರೆ. ಚುನಾವಣೆ ಖರ್ಚಿಗೆ ವಸೂಲಿ ಮಾಡಲು ಟೆಂಡರ್ ಘೋಷಿಸಿರೋದು. ಬಿಡಿಎ ಕಾರಂತ ಬಡಾವಣೆ ಆಗದಿದ್ರೂ 3,000 ಕೋಟಿ ಟೆಂಡರ್ ಆಗಿದೆ. ಒಕ್ಕೂಟಗಳು, ನಿಗಮಗಳು, ಇಲಾಖೆಗಳಲ್ಲಿ ಹಣ ಪಡೆದು ನೇಮಕಾತಿ ಆಗ್ತಿದೆ. ಎಲ್ಲ ಇಲಾಖೆ ನೇಮಕಾತಿಗಳಲ್ಲೂ 40% ಹಣ ವಸೂಲಿ ಆಗ್ತಿದೆ. ಇದಿಷ್ಟು ಕಾಂಗ್ರೆಸ್ ನಾಯಕರು ಮಾಡಿರೋ ನೇರ ಆರೋಪಗಳು. ಕಾಂಗ್ರೆಸ್ ಆರೋಪಗಳಿಗೆ ಕೆರಳಿ ಕೆಂಡ ಆಗಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ನವರ ಮೇಲೆ ಮುಗಿಬಿದ್ರು. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು, ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಹುಳಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರ ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸಲಿ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ ಪ್ರಯತ್ನ ಮಾಡಿದ್ರು. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗ್ಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹಿಂಗ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ವಯಸ್ಸಾಗಿದೆ, This is a B report government. In all the cases, whatever is there, ನಿಮ್ದು B report ಬರ್ತದೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡೋ ಸಂದರ್ಭ ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ. ನಿಮ್ಮ ಬಿಜೆಪಿ ಆಡಳಿತದಲ್ಲಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ರೆಫರ್ ಮಾಡಿ ಸಂತೋಷ್. ಬರೀ ಆರೋಪಗಳಷ್ಟೇ ಅಲ್ಲ, 2023ಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 6 ತಿಂಗಳಿನಿಂದ ಕೊಟ್ಟಿರೋ ಎಲ್ಲಾ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಘಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಕೈ ನಾಯಕರು. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುಮೋಟ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು. ಎಲ್ಲ ನಮ್ಮ ಹತ್ರ ದಾಖಲೆ ಇದೆ, ಮುಂದಕ್ಕೆ ಬಿಡುಗಡೆ ಮಾಡ್ತೀವಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇದೆಲ್ಲ ಇಲ್ಲಿಗೆಲ್ಲ ಮಾಡಿದ್ರೆ ಯು ವಿಲ್ ಬಿ ಕಾಟ್. ನೀವು ಸಿಗಾಕತ್ತೀರಿ, ನಾವು ಸುಮ್ಮನೆ ಬಿಡೋದಿಲ್ಲ. ಇದನ್ನ ವಿಲ್ ಟೇಕ್ ದಿಸ್ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. To further the object of 40% commission and looting the exchequer, over 20,000 crore payments are due of the contractors. ಕಾಂಗ್ರೆಸ್ಗೆ ದಾಖಲೆ ಕೊಟ್ರ ಬಿಜೆಪಿ ಶಾಸಕ
ಗುತ್ತಿಗೆದಾರರಿಂದಲೂ ಸಿಕ್ಕಿದ್ಯಂತೆ ಪ್ರಬಲ ಸಾಕ್ಷಿ. ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಪತ್ರ ಬರೆದಿದ್ರೆ ಡಿಕೆ ಶಿವಕುಮಾರ್ಗೆ ಅನೇಕ ಬಿಜೆಪಿ ಶಾಸಕರು ಗುತ್ತಿಗೆದಾರರೇ ಮಾಹಿತಿ ಕೊಟ್ಟಿದ್ದಾರೆ. ಬರೀ ಮಾಹಿತಿಯಲ್ಲ, ದಾಖಲೆಗಳನ್ನೂ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಕುಮಾರಸ್ವಾಮಿ ಕೂಡ ದನಿಗೂಡಿಸಿದ್ರು. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಜನ ಅವರೇನು ತೀರ್ಪು ಕೊಡಬೇಕು, ಅವ್ರು ಕೊಡಬೇಕು. ಜನಗಳ ಕೈನಲ್ಲಿ ಇದೆ. ತನಿಖೆ ಮಾಡಿಸ್ತಿಲ್ಲ ಯಾಕೆ ಬೊಮ್ಮಾಯಿ ಸರ್ಕಾರ? ಬೊಮ್ಮಾಯಿ ಸರ್ಕಾರದ ಮಾನ ಮರ್ಯಾದೆಯನ್ನ ಪ್ರತಿದಿನ ಕಾಂಗ್ರೆಸ್ ಹರಾಜಾಗ್ತಿದೆ. ಯಾಕೆ ಯಾವ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ? ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಯಾಕೆ ಮೌನವಾಗಿದ್ದಾರೆ? ಯಾಕೆ ಕಾಂಗ್ರೆಸ್ನವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಜನರನ್ನ ಕಾಡ್ತಿರೋ ಬಹುದೊಡ್ಡ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.